ಯಪ್ಪ ಕಮಲಾರ್ ಮಂತಕ್ಕೆ ಹೋಗಿ ಬಂದು ಸುಸ್ತಾಯ್ತು. ಒಂದು ಲೋಟ ನೀರನ್ನ ಕುಡಿಬೇಕು. ಏ ಶ್ರೀದೇವಿ, ಶ್ರೀದೇವಿ, ಒಂದು ಲೋಟ ನೀರು ತಾಂಬರೆ ಜಲ್ದು, ನನಗೆ ಬಾಯಾರಿಕೆ ಆಗೈತೆ. ಕೇಳಿಸ್ತಿಲ್ವೇನೆ ನಾನು ಕರೆಯೋದು? ಒಂದು ಲೋಟ ನೀರು ತಾಂಬ ಜಲ್ದು, ನನಗೆ ಬಾಯಾರಿಸೈತಿ. ರಾಣಿ ಕರದ್ಯಾ ನನ್ನ? ಕರದ್ಯಾ ಅಂತ ಬಂದಿದ್ಯಲ್ಲಿ ಇನ್ನನ? ಅಲ್ಲ ನೀರು ತಕೊಂಬ ಅಂತೇಳಿ ಬಡ್ಕೊಂತ ಇದೀನಿ ಅವಾಗಿಂದನ. ಇನ್ನ ಅಳ್ಳಾಡಿಸ್ಕೆ ಬಂದವಳೆ ನೀರು ತರದ್ ಬಿಟ್ಟು. ಹೋಗಿ ಮೊದಲು ಕುಡಿಯಕ್ಕೆ ನೀರು ತಾಂಬ್ರಾಗ ಹೋಗಿ. ಏನ್ ರಾಣಿ ಜೋರ್ ಮಾಡ್ತಾ ಇದ್ಯಾ? ನನ್ನೇನು ಈ ಮನೆ ಕೆಲಸ ಮಾಡ್ಕೊಂಡಿದ್ಯಾ? ಮತ್ತಿನ್ನೇನು ಈ ಮನೆ ಯಜಮಾನಿನ ನೀನು? ಈ ಮನೆ ಕೆಲಸತಾಳೆ ಮತ್ತೀಗ. ನಿನ್ನಂತಳಿಗೆ ಕೆಲಸತಾಳಿಗೆ ಕೊಡ್ಬೇಕಾಗಿರೋ ಮರ್ಯಾದೆ ಅಷ್ಟೇನೆ ಕೊಡೋದು. ಕೆಲಸತಾಳಿಗೆ ಹೆಂಗ್ ಮರ್ಯಾದೆ ಕೊಡ್ತೀವೋ ಹಂಗೆ ನಿನಗೂ ಈ ಮರ್ಯಾದೆ ಕೊಡೋದು ನಾನು. ಹೋಗು ಸುಮ್ಮನೆ ನೀರು ತಂದು ಕೊಡು, ಹೆಚ್ಚಿಗೆ ಮಾತಾಡ್ಬೇಡ ನೀನು. ಎಷ್ಟು ಕೊಬ್ಬಿದೆ ನಿನ್ಗೆ ರಾಣಿ? ಅಲ್ಲ ನಿಮ್ಮ ಅಣ್ಣ ಏಂತಿ ನಾನು ನಿನಗೆ ಅತ್ತಿಗೆ ಆಗ್ಬೇಕು ಕಣಿ ಅಂತ ಹೆಸರಿಟ್ಟು ಕರೆಯೋದು ಅಲ್ದೇನೆ ಈ ಮನೆ ಕೆಲಸತಾಳು ಅಂತ ಹೇಳ್ತಾ ಇದ್ಯಾ? ಎಷ್ಟು ಕೊಬ್ಬಿರ್ಬೇಡ ನಿನ್ಗೆ. ನಮ್ಮ ಅಣ್ಣ ಏಂತಿ ಆದ ತಕ್ಷಣ ಈ ಮನೆಗೆ ಯಜಮಾನಿ ಅಂತ ತಿಳ್ಕೊಬೇಡ ಕಣಿ. ನೀನು ಎಂಥ ಮನೆಯಿಂದ ಬಂದಿದ್ಯಾ ಅಂತ ನನಗೂ ಗೊತ್ತೈತಿ. ನಿಮ್ಮ ಮನೆ ಹೆಂಗೈತಿ, ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಹೆಂಗ್ ಕೂಲಿ ಮಾಡ್ಕೊಂಡು ತಿಂತಾರೆ ಎಂಬುದು ನನಗೂ ಗೊತ್ತೈತಿ. ನಮ್ಮ ಮಾಮ ನಮ್ಮ ಅತ್ತೆಯರು ಹೊಲ್ದಕ್ಕೆ ಕೂಲಿ ಮಾಡ್ಕೊಂಡು ತಿಂಬಾರು ಅಂದ್ರೆ ಅವ್ರ ಮಗಳು ನೀನು ಕೆಲಸತಾಳೆ ಮತ್ತಿಗೆ. ನಮ್ಮ ಅಣ್ಣ ನಿಂತಿ ಆದ ತಕ್ಷಣ ನೀನು ನನಗೇನ್ಗೊಂದು ಎಂದ್ಗೂ ಅತ್ತಿಗೆ ಆಗಕ್ಕಾಗಲ್ಲ. ಸುಮ್ಮನೆ ನಾನು ಹೇಳ್ದಂಗೆ ನೀರು ತಂದ್ಕೊಡು, ಬಾಯಿರಸೈತೆ ಕುಡಿಬೇಕು ಜಲ್ದು. ಗಂಟ್ಲೆಲ್ಲ ಒಣಗೈತಿ, ಬಿಸ್ಲಾಗ ನಡ್ಕೊಂಡ್ ಬಂದಿದ್ಕೆ ಎತ್ಕೋದು. ಹೋಗು ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು. ನೀನು ಎಷ್ಟು ಮಾತಾಡಿರೋ ಅಷ್ಟೇನೆ, ನಿನಗೆ ಕೊಡೋ ಮರ್ಯಾದೆ ಇಷ್ಟೇ ನಾನು. ನನ್ನೇ ಮನೆ ಕೆಲಸದವಳು ಅಂತ ಹೇಳ್ತಾ ಇದ್ದಾಳ. ನೀರು ಇವಳಿಗೆ ಮಾಡ್ತೀನಿ ಸರಿಯಾಗಿ. ನೀರು ಬೇಕಂತೆ ನೀರು. ಏನು ಯಾಕೆ ತಿರ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ಯಾ? ನೀರು ತರಗೋ ಲೋಟನ ಜಲ್ದು. ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು? ರಾಣಿ ನೀರಿಲ್ಲ ನಮ್ಮ ಮನೆಗೆ, ಖಾಲಿ ಆಗಿದ್ದಾವೆ. ಕುಡಿಯೋ ನೀರಿಲ್ವಾ? ಅಯ್ಯೋ ರಾಮ, ಕುಡಿಯೋ ನೀರಿಲ್ದಲೇ ನೀನು ಮನೆಗೆ ಸೇರ್ಕೊಂಡು ಏನೇ ಮಾಡ್ತಾ ಇದ್ಯಾ? ಹೋಗಿ ಒಂದು 2 ಬಿಂಗೆ ಓದ್ಕೊಂಬಂದು ಒಯ್ಯಕ್ಕಾಗಲ್ವಾ? ಯಾರನ್ನ ಎಲ್ಲಾನು ಹೋಗಿ ಹೊರಕ್ಕೆ ಹೋಗಿ ಬಂದರು ನೀರು ಕುಡಿಬೇಕು ಅಂದ್ರೆ ಏನು ಮಾಡಬೇಕು? ದರಿದ್ದಾಳೆ, ಕುಡಿಯೋ ನೀರಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇಲ್ಲ ಅಂತ ಹೇಳಿದ್ದು ಒಂದ್ಸಲ ಅರ್ಥ ಆಗಲ್ವಾ ನಿಮಗೆ? ಇಲ್ಲ, ಕುಡಿಯೋ ನೀರು ಬೇಕು ಅಂತಂದ್ರೆ ಹೋಗು ಬೆಂಗೆ ತಗೊಂಡೋಗಿ ಒತ್ಕೊಂಬಂದು ಆಮೇಲೆ ಲೋಟ ತಗೊಂಡು ಕುಡಿ ನೀನೇನೆ. ನಮ್ಮನೆಗೆ ನೀರಿಲ್ಲ ಕುಡಿಯೋಕ್ಕೆ. ಏನಂದೆ? ನಾನು ಹೋಗಿ ಓದ್ಕೊಂಬರ್ಬೇಕಾ ಕುಡಿಯೋ ನೀರ? ನೀನು ಯಾಕೆ ಇರೋದು ಈ ಮನೆಗೆ? ನಿನಗೆ ನೀರು ಕುಡಿಬೇಕು ಅಂತಂದ್ರೆ ಹೋಗಿ ಓದ್ಕೊಂಬರ್ಲೇಬೇಕು. ಇಲ್ಲಾಂದ್ರೆ ಹಂಗೆ ಬಾಯಿ ಒಣಸ್ಕೊಂಡು ಹಂಗೆ ಕುಕ್ಕೊಂಡಿರು. ಇನ್ನ ಹಿಂಗೆ ಬಡ್ಕೊಂತ ಇದ್ರೆ ಇನ್ನ ಬಾಯಿ ಒಣಗುತ್ತೆ. ಹೋಗು ಮೊದಲು ಹೋಗಿ ಬೆಂಗೆ ತಗೊಂಡೋಗಿ ಕುಡಿಯೋ ನೀರು ಓದ್ಕೊಂಬರ ಹೋಗಿ. ನನಗೂ ಬಾಯಿ ಅರ್ಸೈತೆ, ನಾನು ಒಂದು ಸ್ವಲ್ಪ ಕುಡಿಬೇಕು. ಅಯ್ಯೋ 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 ಅಯ್ಯೋ, ಅಲ್ಲ ಮನೆ ಮಗಳು ತವ್ರ ಮನೆಗೆ ಬಂದ್ರೆ ಒಂದು ಲೋಟ ಕುಡಿಯೋಕೆ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ವೇನೆ ನಿನ್ಗೆ? ಹೋಗಿ ನನ್ಗೆ ಹೇಳ್ತಾಳೆ ಬಿಂಗೆ ತಗೊಂಡೋಗಿ ಕುಡಿಯೋ ನೀರು ಓದ್ಕೊಂಬ ಅಂತಾನೆ. ನೀನು ಯಾಕೆ ಇರೋದು? ಹೋಗಿ ಓದ್ಕೊಂಬರಕ್ಕೆ ಜಲ್ದಿ ಹೋಗಿ, ನನಗೆ ಬಾಯಿ ಅರ್ಸೈತಿ. ನನಗೆ ಹೋಗಕ್ಕಾಗಲ್ಲ, ಬೇರೆ ಕೆಲಸ ಐತೆ ಇವಾಗ. ನೀರು ಕುಡಿಬೇಕು ಅಂತಂದ್ರೆ ಹೋಗಿ ಓದ್ಕೊಂಬ, ಇಲ್ಲಾಂದ್ರೆ ಹಂಗೆ ಕುಕ್ಕೊಂಡು ಬಡ್ಕೊಂತ ಇರು. ನಾನಂತೂ ಹೋಗಲ್ಲ ನೀರು ತರಕ್ಕೆ. ಅಯ್ಯೋ ಅಯ್ಯೋ ಅಯ್ಯೋ, ನೆನ್ನೆ ಮೊನ್ನೆ ಬಂದಿರೋಳು ಇಷ್ಟೊಂದು ಕೊಬ್ಬ. ಅಲ್ಲ ನೀರ ನನಗೆ ಓದ್ಕೊಂಬರಕ್ಕೆ ಹೇಳ್ತಾ ಇದ್ದೀನಿ. ಹೋಗು. ಯಾಕೆ ನೀನು ನೀರು ತರೋದೇ ಇಲ್ವಾ? ಅಲ್ಲಿ ನಿನ್ನ ಗಂಡನ ಮನೆಗಾಗ್ಲಿ ಇಲ್ಲಿ ತವ್ರ ಮನೆ ಮದುವೆಗಿನ ಮುಂಚೆಲೆ ನೀರೆಂದು ತೊಂದೇ ಇಲ್ವಾ ನೀನು? ಹೋಗು ಇವಾಗಲೂ ಹಂಗೇನೆ ತಾಂಬ್ರಾಗ ಹೋಗಿ. ಅಯ್ಯೋ ದೇವ್ರಿ, ನಮ್ಮಣ್ಣ ಎಂತ ಆಳು ಮದುವೆ ಮಾಡ್ಕೊಂಡ್ ಬಂದೇನೋ ಮಾರಯ್ಯ. ಮನೆ ಮಗಳು ತವ್ರ ಮನೆಗೆ ಬಂದ್ರೆ ಒಂದು ಲೋಟ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಇವಳಿಗೆ. ಇಂಥವಳ ಮದುವೆ ಆಗಿ ಬಂದೇವನಲ್ಲ, ನಮ್ಮ ಅಣ್ಣ ನನಗೆ ಹೆಂಗೆ ನೋಡ್ಕೊಂತಾಳೋ ಏನೋ ಇವಳು. ಏನೇ ಇದು ಹಿಂಗೆ ಒಂದು ಲೋಟ ನೀರು ಕೊಡೋ ಯೋಗ್ಯತೆ ಇಲ್ವಲ್ಲೇ ನಿನಗೆ? ನಮ್ಮ ಅಣ್ಣ ಅದು ಹೆಂಗೆ ನೀನು ಇಷ್ಟಪಟ್ಟು ಮದುವೆ ಆದ್ನೆ? ಅದೆಲ್ಲ ನಿನಗೆ ಯಾಕೆ? ನಾವು ಮದುವೆ ಆಗಿ ಸುದ್ದಿ ಕಟ್ಕೊಂಡು ಅವರಿಗೆ ನಾನು ಇಷ್ಟ ಆದೆ, ನನಗೆ ಅವ್ರು ಇಷ್ಟ ಆದ ಮದುವೆ ಆಗಿ ಬಂದಿದ್ದೀವಿ. ನಾವಿಬ್ರು ಚೆನ್ನಾಗೇ ಇದ್ದೀವಿ. ನಾನು ನನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊಂತೀನಿ, ಅವರು ನನ್ನ ಚೆನ್ನಾಗಿ ನೋಡ್ಕೊಂತಾರೆ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಈಗ ನೀನು ನೀರು ಕುಡಿಬೇಕು ಅಂದರೆ ಹೋಗಿ ಬರಲೇಬೇಕು ಅಷ್ಟೇನೆ. ಅಯ್ಯೋ ದರಿದ್ರದಳೆ, ಅಲ್ಲ ಒಂದು ಲೋಟ ನೀರು ಕೇಳಿದ್ರೆ ನೀರಿಲ್ಲ ಅಂತಾಳಲ್ಲ, ನಾನೇ ಹೋಗಿ ಓದ್ಕೊಬರ್ಬೇಕಂತೆ. ಏ ಶ್ರೀದೇವಿ, ಬಿಂದಿಗೇನಾದ್ರೂ ತಂದ್ಕೊಡು, ನೀರಾದ್ರೂ ತತ್ತೀನಿ ಹೋಗಿ. ಬಿಂದಿಗೆ ಅಲ್ಲೇ ಹೊರಗೆ ಐತಿ, ತಗೊಂಡು ಹೋಗು. ಆಯ್ತು ತತ್ತೀನಿ, ನಮ್ಮಮ್ಮ ಬರ್ಲಿ ಸರಿಯಾಗಿ ಮಾಡಿಸ್ತೀನಿ ಇವಳಿಗೆ. ಎಲ್ಗೋತೋ ಏನೋ ನಮ್ಮಮ್ಮ ಇವಾಗ. ಅಮ್ಮಣಿ ಶ್ರೀದೇವಿ, ಏನ್ ಮಾಡ್ತಾ ಇದ್ಯಮ್ಮ? ಯಾಕಜ್ಜಿ? ಇಲ್ಲಿ ನೆಲ ಒರೆಸ್ತಾ ಇದ್ದೆ. ಅಡುಗೆ ಮನೆಗೆಲ್ಲ ನಾ ಒಂದು ಸ್ವಲ್ಪ ಗಲೀಜಾದಂಗಾಗಿತ್ತು, ನೆಲ ಒರೆಸ್ತಿದ್ದೆ. ಯಾಕಜ್ಜಿ ಏನ್ ಬೇಕು? ಬಾಯಿ ಎರ್ಸೈತೆ, ಒಂದು ಲೋಟ ನೀರು ತಾಂಬ ಕುಡಿಯಕ್ಕೆ. ಸರಿ ಅಜ್ಜಿ, ಕುತ್ಕೊಂಡಿರಿ, ತಾಂಬತ್ತೀನಿ. ಒಂದಿಟ್ಟು ಜಾಲ್ ತಾಂಬಾರಮ್ಮ. ಗಂಟೆಲ್ಲ ಒಣಗ್ದಂಗೆ ಆಗ್ತೈತಿ. ತಗೊಳ್ಳಿ ಅಜ್ಜಿ, ನೀರು ಕುಡೀರಿ. ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತನು? ಇನ್ನೇನು ಮಾಡೋಣಮ್ಮ, ಮನೆಗಿದ್ದು ಬೇಜಾರಲ್ಲ. ಇವಳು ಬಂದಿದ್ಲು, ಅವಳೆಂತಾಳವಳು ಮಾರಕ್ಕ. ಅವಳು ಗುಡಿಯಕ್ಕೆ ಹೋಗಿ ಬರೋಣ ಬಾರೆ ಅಕ್ಕ ಅಂತ ಕರೆದ್ಲ. ಅದಕ್ಕೆ ಹೋಗಿದ್ವಮ್ಮ. ಹೋಗಿ ನಡ್ಕೊಂಬರೋ ಹೊಟ್ಟತಿಗೆ ತಾತು ನನಗೂ ಬಿಸ್ಲಾಗ ನಡ್ಕೊಂಬಂದಿದ್ದಕ್ಕೆ ಸಾಕಾತು. ಕೊಡು ನೀರು ಕುಡಿಯೋಣ ಮೊದಲು. ತಗೊಳ್ಳಿ ಅಜ್ಜಿ, ಕುಡೀರಿ ಮೊದಲು ನೀರು, ಆಮೇಲೆ ಮಾತಾಡಿರಂತೆ.
ಹಬ್ಬ ತಣ್ಣೀರು ಕುಡ್ದಿದ್ಕೆ ಈಗ ಸಮಾಧಾನ ಆತಪ್ಪ. ಹಂಗಾನೆ ಬಿಸ್ಲಂಗೆ ಉರ್ದೋಗುತ್ತಲ್ಲಮ್ಮ. ಮನ್ಮನಿನ ಮೋಡ ಮುಚ್ಕೊಂತಿತ್ತು. ಬಿಸ್ಲೇ ಕಾಯ್ತಿರ್ಲಿಲ್ಲ. ಇವತ್ತು ಹಂಗೇನೆ ಬೋಲ್ ಬಿಸ್ಲಮ್ಮ. ಇದೇನಿದು, ನಮ್ಮ ಅಜ್ಜಿ ನೀರು ಕುಡಿತಾಯ್ತಾ? ಮತ್ತೆ ನಾನು ಕೇಳಿದಾಗ ನೀರಿಲ್ಲ, ಮನೆ ಖಾಲಿ ಆಗೈತೆ ಅಂದ್ಲು ಇದ್ದರಿದ್ರದಳು. ಅಂದ್ರೆ ನನಗೆ ಸುಳ್ಳು ಹೇಳಿಲ್ಲ ಇವಳು, ನನ್ನ ಕೈಯಾಗ ನೀರು ತರ್ಸಕ್ಕೋಸ್ಕರನಾ? ಹ್ಞೂ ಅಜ್ಜಿ, ಇವಾಗ ತುಂಬಾ ಬಿಸಿಲು. ಮೊನ್ನೊಂದೆರಡು ದಿವಸ ಬಿಸಿಲೇ ಕಾಯ್ತಿರ್ಲಿಲ್ಲ, ಅವಾಗ ಬೈಕೆ ಮಂಗಾಗದು. ಇದೇನಪ್ಪ ಇದು ಹಿಂಗ್ ಮೋಡ ಮುಚ್ಕೆ ಮತ್ತೆ ಥಂಡಿ ಅಂತಾನ. ಈಗ ಬಿಸಿಲು ಮಂಗಾಗುತ್ತಲ್ವೇ? ಅಜ್ಜಿ ಅಜ್ಜಿ, ನೀನು ನೀರು ಕುಡ್ದ? ನಮ್ಮನೆಗೇನ ತಂದ್ಕೊಟ್ಟಿದ್ದವಳು? ನಮ್ಮನೆಗಲ್ದೆ ಅಲ್ಲ, ಕುಡಿಯೋ ನೀರಿಗೇನು ಪಕ್ಕದ ಮನೆಗೆ ಹೋಗಿ ಇಸ್ಕೊಂಬಂದು ಕೊಡಕ್ಕಾಗುತ್ತಾ? ನಮ್ಮನೆಗೆ ತಂದ್ಕೊಟ್ಲು. ಯಾಕೆ ಹಂಗೆ ಹೇಳ್ತಾ ಇದ್ಯಾ? ಇದ್ಯಾಕೆ ಬೆಂಗೆ ತಲೆ ಮೇಲೆ ಕೂತ್ಕೊಂಡು ನಿಂತಿದ್ಯಾ? ಇಳಿಸು ಕೆಳಕ್ಕೆ. ಹೌದಾ? ಏಯ್ ಏನೇ ಶ್ರೀದೇವಿ, ನಾನು ನೀರು ಕೇಳಿದಾಗ ಕುಡಿಯೋ ನೀರಿಲ್ಲ ಅಂತ ಹೇಳ್ದೆ, ಈಗ ಹೆಂಗೆ ಬಂದ್ವು ನಮ್ಮನೆಗೆ ನೀರು? ಏನು ಹೇಳ್ತಾ ಇದ್ಯಾ ರಾಣಿ? ನಿನಗೆ ಯಾಕೆ ಇಲ್ಲ ಅಂತಾಳ ಅವಳು ನೀರ? ಇದಾವಲ್ಲ. ಹಂಗಲ್ಲ ಅಜ್ಜಿ, ನಾನು ಅವಾಗಲೇ ಅದೇ ನನ್ನ ಕಮಲಿ ಇದ್ದಾಳಲ್ಲ, ನನ್ನ ಫ್ರೆಂಡು, ಅವಳು ಮಂತಕ್ಕೆ ಹೋಗಿದ್ದೆ. ಹೋಗಿ ಬಂದು ನನಗೂ ಬಿಸಿಲು ತಡ್ಕೊಂಬಕ್ಕಾಗಲಿಲ್ಲ, ಬಾಯಿ ಹರಿಸಿತ್ತು. ಬಂದು ನೀರು ಕೇಳಿದ್ರೆ ನೀರಿಲ್ಲ, ಕುಡಿಯೋ ನೀರು, ಹೋಗಿ ಒತ್ಕೊಂಬ ಅಂತೇಳಿ ನನ್ನೇ ಕಳಿಸ್ತಾಳೆ. ಹೌದಾ? ನಿನ್ ಕಳಿಸಿದ್ಲಾ ಕುಡಿಯೋ ನೀರಿಲ್ಲ ಅಂತಾನ? ಯಾಕಮ್ಮ ಶ್ರೀದೇವಿ? ಮತ್ತಿನ್ನೇನಜ್ಜಿ, ಅಲ್ಲ ನೀರು ಕೇಳಬೇಕು. ಹೆಣ್ಮಗಳು ಬಂದಿದ್ದಾಳೆ ಅವ್ರ ಮನೆಗೆ, ಹೆಂಗ್ ಮಾತಾಡ್ಸ್ಬೇಕು ಹಂಗೆ ಮಾತಾಡ್ಸ್ಬೇಕು. ನಾನು ಅವ್ರ ಅಣ್ಣ ನಿಂತಿ ಅತ್ತಿಗೆ ಅಂತ ಕರೀದಿದ್ರು ಒಂದು ಪರವಾಗಿಲ್ಲ, ಅದೇ ಮರ್ಯಾದಿನಾದ್ರೂ ಕೊಟ್ಟು ಮಾತಾಡ್ಸ್ಬೇಕಾ? ದರಿದ್ರದಳು ಅಂತಾಳು ಇಂತಾಳು, ಈ ಮನೆ ಕೆಲಸ್ತಾಳು ನೀನು ಅಂತ ಮಾತಾಡ್ಸ್ತಾಳೆ. ಹಂಗೆ ಮಾತಾಡ್ಸಿದ್ರೆ ನನಗೆ ಸಿಟ್ಟು ಬರಲ್ವಾ? ಅದಕ್ಕೆ ಮತ್ತೀಗ ಹಿಂಗೆ ಹೇಳಿದ್ದು, ನೀರಿಲ್ಲ ನೀನೇ ತಾಂಬರೋಗು ಅಂತೇಳಿ ಅವಳನ್ನೇ ಕಳಿಸಿದ್ದು. ಅವಾಗ ಗೊತ್ತಾಗುತ್ತೆ ಅಂತಾನ. ಹೌದಾ? ನಿನ್ನ ಹಂಗೆಲ್ಲ ಬೈದ್ಲ ಇವಳು? ಹ್ಞೂ ಕಣಜ್ಜಿ. ಅಯ್ಯೋ, ಇನ್ನು ಏನೇನೋ ಬೈದ್ಲು, ಅದನ್ನೆಲ್ಲ ಹೇಳಕ್ಕಾಗಲ್ಲ ಇವಾಗ. ಬಿಡು. ಅಲ್ಲ, ಮನೆ ಕಲಿಸ್ತಾಳು ಅಂತಂದ್ರೆ ಇನ್ನೇನು ಮಹಾರಾಣಿ ಅಂತ ಕರಿಬೇಕೇನಿ? ನೋಡ್ದೇನಜ್ಜಿ, ನೋಡು ನಿನ್ನ ಎದುರಿಗಿನ ಹೆಂಗ್ ಮಾತಾಡ್ತಾಳೆ ಅಂತಾನ. ಇಷ್ಟೊಂದು ದೌಲತ್ತಿರಾಗೆ ನಾನು ನೀರು ತಂದು ಕೊಡ್ಬೇಕಾ ಕೇಳಿದ ತಕ್ಷಣ? ನೀವೇ ಹೇಳ್ರಿ, ನೀವ್ ಹೆಂಗ್ ಮಾತಾಡ್ಸಿದ್ರಿ, ಇವಳು ಹೆಂಗ್ ಮಾತಾಡಿ ಹೇಳು ಅಂತಾನ? ನಾನು ನಿನ್ನಂತಾಳನ್ನ ಹಿಂಗೆ ಮಾತಾಡ್ಸೋದು. ನಿನ್ನಂತಾಳ ಅಂದ್ರೆ ಏನೇ, ಅವಳಿಗೇನೇ ಆಗೈತಿ? ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ? ಹಿಂಗೆಲ್ಲ ಮಾತಾಡೋದು ಸರಿ ಇರಲ್ಲ. ನೀನು ಹಿಂಗೆ ಮಾತಾಡೋದಕ್ಕೆ ಮತ್ತಿಗೆ ಅವಳು ನಿನಗೆ ನೀರು ತಂದು ಕೊಟ್ಟಿಲ್ಲ, ನಿನ್ನೆ ನೀರು ತರಕ್ಕೆ ಕಳಿಸಿರೋದು. ಅಲ್ಲ ಏನಜ್ಜಿ ನೀನು, ಅಲ್ಲ ಇವಳು ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ನಿನ್ನ ಮೊಮ್ಮಗಳಿಗೂ ಮಾತಿಗೆ ಬೆಲೆನೇ ಕೊಡಲ್ಲ ಅವಳು. ಅಂಥವಳ ಪರವಾಗಿ ನೀನು ಮಾತಾಡಕ್ಕೆ ಬರ್ತಾ ಇದೆಯಲ್ಲ, ಅವಳಿಗೆ 4 ಬಿಗ್ದು ಬೈಯೋದು ಬಿಟ್ಟು ನನಗೆ ಹೇಳಕ್ ಬರ್ತಾ ಇದೆಯಾ ಬುದ್ಧಿನ? ಮುಚ್ಚೆ ಸಾಕು. ಅಲ್ಲ, ನನ್ನೆದ್ರಿಗೆ ಹಿಂಗೆ ಮಾತಾಡ್ತಾ ಇದೆಯಲ್ಲ, ಇನ್ನು ಯಾರು ಇಲ್ದಿದ್ದಾಗ ನೀನು ಇನ್ನೇನೇನು ಅಂದಿದ್ದು ಬೇಡ ಪಾಪ ಅವಳಿಗೆ. ಅದಕ್ಕೆ ಮತ್ತಿಗೆ ಅವಳಿಗೆ ಸಿಟ್ಟು ಬಂದೈತೆ, ನಿನಗೆ ಸರಿಯಾಗಿ ಮಾಡಿದಾಳೆ. ಸರಿಯಾಗಿ ಮಾತಾಡ್ಸೋದು ಕಲ್ತ್ಕ. ಅತ್ತಿಗೆ ಅಂತಾನೆ, ಅತ್ತಿಗೆ ನೀರು ಕೊಡಿ ಅಂತ ಕೇಳಿದ್ರೆ ತಂದ್ಕೊಡಲ್ಲ ಅಂತಿದ್ಲ ಅವಳು. ನಾನು ಇವಳನ್ನ ಅತ್ತಿಗೆ ಅಂತ ಕರಿಬೇಕಾ? ಎಂದಿಗೂ ಇಲ್ಲ. ಕರಿಬೇಡ, ಹಂಗೆ ಇರು. ಆಮೇಲೆ ನಿನಗೆ 3 ಕಾಸಿನ ಮರ್ಯಾದಿನೂ ಇರಲ್ಲ. ಹಿಂಗೆಲ್ಲ ದೌಲತ್ತಿನ ಮಾತಾಡಿರಿ. ಇಂಥ ದೌಲತ್ತೆಲ್ಲ ಬಿಟ್ಟು ನೆಟ್ಟಿಗೆ ಗೌರವ ಕೊಟ್ಟು ಮಾತಾಡ್ಸೋದು ಕಲ್ಕ. ಯಾರಿಗೆ ಆಗ್ಲೇಳು. ಅಲ್ಲೂ ಅಷ್ಟೇನೆ, ನಿಮ್ಮ ಅತ್ತೆ ಮಾವಗೂ ನಿನ್ನ ಗಂಡಗೂ ನಿನ್ನ ಆದ್ನಿ ಯಾರನ್ನ ಇದ್ರೆ ಅವ್ರಿಗೂ ಎಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರೆ ನಿನಗೂ ಮರ್ಯಾದೆ ಸಿಗುತ್ತೆ. ತವ್ರ ಮನೆ ಮಾನ ಮರ್ಯಾದಿನೂ ಉಳಿಯುತ್ತೆ. ಇಲ್ದಿದ್ರೆ ನೀನು ಹಿಂಗೆ ದೌಲತ್ ಮಾಡಿರಿ ಅಷ್ಟೇನೆ. ನಿನ್ನ ಬೈಯಲ್ಲ, ನಿಮ್ಮ ಅಪ್ಪ ಅಮ್ಮ ಇನ್ನು ಬೈಕೆ ಅಂತಾರಲ್ಲಿ. ಏನು ಬುದ್ಧಿ ಕಲ್ಸಿರೋ ಏನೋ ಮಗಳಿಗೆ ಅಂತಾನೆ. ಒಂದಿಷ್ಟು ತಗ್ಗಿ ಬಗ್ಗೆ ನಡೆಯೋದು ಕಲ್ತ್ಕ. ಅಜ್ಜಿ, ನಾನು ಹೋಗಿ ನಿಮ್ಗೆ ಹೇಳ್ತೀನಲ್ಲ, ನೀವು ಯಾವಾಗಲೂ ಹಿಂಗೇನೆ ನಮ್ಮಮ್ಮ ಇನ್ನು ನನ್ನನ್ನು ಬೈತಲೇ ಇರ್ತೀರ. ನಮ್ಮಮ್ಮ ಬರಲಿ, ಸರಿಯಾಗಿ ಐತೆ ಇವಳಿಗೆ ಹೇಳು. ಏನು ಎದಕ್ಕೆ ಬಿಡ್ತೀನ? ನಾನೇನು ಎದಕ್ಕೆ ಮಾಡಲ್ಲ, ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ನಾನು ಎದಕ್ಕೆ ಅಂತೀನಿ ಬೇಕಂದ್ರೆ. ತಪ್ಪು ಮಾಡಿದ್ರೆ ಕ್ಷಮೆನೂ ಕೇಳ್ತೀನಿ. ನಿನ್ನಂಗೆ ದೌಲತ್ ಮಾಡಲ್ಲ ನಾನು. ಹೋಗು ಸುಮ್ಮನೆ. ಇಲ್ಲೇ ನನ್ನೇನು ಎದುರು ಬರಬೇಡ ಇನ್ನು. ನೋಡ್ದ, ನನ್ನ ಕೈಗೆ ನೀರು ತರಿಸ್ಬಿಟ್ಲು. ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರು, ಯಾಕಮ್ಮ ರಾಣಿ ನೀರು ತರಕ್ ಬಂದಿದ್ಯಾ ತವ್ರ ಮನೆಗೆ ಬಂದು ಆರಾಮಾಗಿರೋದು ಬಿಟ್ಟು ಅಂತಾನ. ಎಷ್ಟು ಮರ್ಯಾದೆ ಇವತ್ತು ನನಗೆ ನನ್ನ ತವ್ರ ಮನೆಗೆ ಇವಳಿಂದಾನ. ಐತೆ ಇವಳಿಗೆ ನಾನು. ನೋಡಜ್ಜಿ ಹೆಂಗ್ ಮಾತಾಡ್ತಾಳೆ ಅವಳು. ನಾನು ಮಾಡಿರೋದ್ರಾಗ ಏನೋ ತಪ್ಪೈತೇನ ಅಜ್ಜಿ? ಹಿಂಗೆಲ್ಲ ಮಾತಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳ್ರಿ. ಹೋಗ್ಲಿ ಬಿಡಮ್ಮ, ತಾಯಿ ಮಗಳು ಯಾವಾಗ್ಲೂ ಹಂಗೇನೆ. ಅವ್ರ ಮಾತಿಗೆ ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನೀನು ಸರಿಯಾಗಿ ಮಾಡಿದ್ಯಾ. ಹೋಗು, ಈ ಚೊಂಬ್ ತಗೊಂಡು ಹೋಗು. ನಿನ್ ಕೆಲಸ ಏನೈತೆ ಅದನ್ನ ಮಾಡ್ಕೆ ಹೋಗು. ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಸರಿ ಅಜ್ಜಿ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.